ಅದಾದ ನಂತರ ಮಿಥುನ ರಾಶಿಯವರಿಗೆ ನೋಡೋದಾಯಿತು ಅಂತ ಹೇಳಿದ್ರೆ ಆದಾಯ 8, ವ್ಯಯ 11, ಆರೋಗ್ಯ 6, ಅನಾರೋಗ್ಯವೂ ಸಹ 6. ಅಂದರೆ ಸಮಾನಾಂತರವಾಗಿ ಹೋಗ್ತಕ್ಕಂಥದ್ದು. ಆರೋಗ್ಯನ ಚೆನ್ನಾಗಿ ಕಾಪಾಡ್ಕೊಳ್ಳಿ. ನೀವು ಎಷ್ಟೇ ಇದ್ದರೂ ದುಡ್ಡೆಲ್ಲ ಮುಖ್ಯ. ಆರೋಗ್ಯ ಚೆನ್ನಾಗಿದ್ರೆ ದುಡ್ಡು ಸಂಪಾದನೆ ಮಾಡ್ಬೋದು. ಆರೋಗ್ಯ ಚೆನ್ನಾಗಿಲ್ಲ ಅಂದರೆ ನೀವು ಸಂಪಾದನೆ ಮಾಡಿರೋ ದುಡ್ಡೆಲ್ಲ ಹೋಗ್ಬಿಡುತ್ತೆ. ಹುಷಾರು. ನಿಮಗೆ ಸಿಗ್ತಕ್ಕಂತಹ ಒಂದು ಅವಮಾನಗಳು ಈ ಒಂದು ಸಂದರ್ಭದಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ. ಅಂದರೆ 5 ಇದೆ. ಅದೇ ನಿಮಗೆ ಸಿಗುವಂತಹ ಗೌರವಗಳು 0 ಇರ್ತಕ್ಕಂಥದ್ದು, ಸುಖ 6, ದುಃಖ 3 ಇರ್ತಕ್ಕಂತಹ ಸಂವತ್ಸರ. ಅದೇ ರೀತಿಯಾಗಿ ನಿಮಗೆ ಈ ವರ್ಷದಲ್ಲಿ ಬಹಳ ಅತ್ಯದ್ಭುತವಾಗಿರ್ತಕ್ಕಂತಹ ದೊಡ್ಡ ಫಲ ಏನು ಅಂದರೆ ಗುರುಬಲ ಬರ್ತಾ ಇರತಕ್ಕಂಥದ್ದು. ಅದು ನಿಮ್ಮ ದ್ವಿತೀಯ ಸ್ಥಾನಕ್ಕೆ, ಧನಸ್ಥಾನಕ್ಕೆ ಉಚ್ಚಂಗತನಾಗಿರ್ತಕ್ಕಂತಹ ಗುರು ಬರ್ತಾ ಇರೋದ್ರಿಂದ ಎಲ್ಲ ಪ್ರಭಾವಗಳೂ ಸಹ ನಿಮಗೆ ಕಡಿಮೆ ಆಗ್ತಕ್ಕಂಥದ್ದು. ಒಳ್ಳೆ ರೀತಿಯಲ್ಲಿ ಬೆಳವಣಿಗೆಗಳು ಉಂಟಾಗುತ್ತೆ. ಇಷ್ಟು ದಿವಸಗಳು ನಿಂತು ಹೋದಂತಹ ಎಲ್ಲ ಕೆಲಸಗಳು ಮುಂದಕ್ಕೆ ಹೋಗುತ್ತೆ. ಸಂತಾನದ ಪ್ರಾಪ್ತಿ ಉಂಟಾಗತಕ್ಕಂತಹದ್ದು. ಬೇರೆ ದೇಶಗಳಿಗೆ ಕೆಲಸಕ್ಕೆ ಏನಾದರೂ ಹುಡುಕ್ತಾ ಇತ್ತು ಅಂತ ಹೇಳಿದ್ರೆ ಬೇರೆ ದೇಶದಲ್ಲಿ ಕೆಲಸಗಳಾಗ್ತಕ್ಕಂಥದ್ದು. ನಿಮ್ಮ ಸಮಸ್ಯೆಗಳು ಒಂದಷ್ಟರ ಮಟ್ಟಕ್ಕೆ ಕಡಿಮೆಯಾಗಿ ಹೊಸ ಜೀವನದ ಬೆಳವಣಿಗೆ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೀವೇನು ಮಾಡಬೇಕಪ್ಪ ಅಂತ ಹೇಳಿದ್ರೆ ವಿಷ್ಣು ಸಹಸ್ರನಾಮದ ಪಠಣವನ್ನು ಮಾಡ್ಕೊಳ್ತಾ ಬನ್ನಿ. ಯಾವುದಾದ್ರೂ ಒಂದು ದೇವಸ್ಥಾನಕ್ಕೆ ಒಂದು 5 10 ತೆಂಗಿನ ಗಿಡಗಳನ್ನು ದಾನವಾಗಿ ಕೊಟ್ಟು ಅದು ಬೆಳೆಸೋ ರೀತಿಯಲ್ಲಿ ನೋಡ್ಕೊಳ್ಳಿ. ಇನ್ನಷ್ಟು ಶುಭವಾಗುತ್ತೆ. ಒಳ್ಳೆಯದಾಗಲಿ.